ಹಾಯ್, ಎಲ್ಲರಿಗೂ EMS ಕರಿಯರ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿನ ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಸಂಖ್ಯಾ ಪದ್ಧತಿಯ ಪ್ರಕಾರಗಳಲ್ಲಿ ಎರಡು ಅದಾವ. ಅದು ಯಾವುದು ಅಂದರೆ ಭಾರತೀಯ ಸಂಖ್ಯಾ ಪದ್ಧತಿ ಅಂತಕ್ಕಂಥದ್ದು ಮೊದಲನೇದಾಗಿರ್ತೈತಿ, ಮತ್ತು ಎರಡನೇದಾಗಿ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತಕ್ಕಂಥದ್ದು. ಹೌದಲ್ಲ? ಭಾರತೀಯ ಸಂಖ್ಯಾ ಪದ್ಧತಿಯ ಕುರಿತು ಅದರ ಅವಶ್ಯಕತೆಗಳು, ಅನುಕೂಲತೆಗಳನ್ನು ಕೂಡ ಹೇಳಿದೆವು, ಮತ್ತು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡ್ಕೊಂಡು ಬಂದಿದ್ದೆವು. ಅದೇ ರೀತಿಯಾಗಿ ಏನಾಗಿರ್ತೈತಿ, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನು ಕುರಿತು ಹಿಂದಿನ ತರಗತಿಯಲ್ಲಿ ಕೋಷ್ಟಕವನ್ನು ಹಾಕಿ ಯಾವ ರೀತಿ ಸ್ಥಾನಗಳನ್ನು, ಗುಂಪುಗಳನ್ನು ಯಾವ ರೀತಿ ವಿಂಗಡಣೆ ಮಾಡಿರ್ತದನ್ನು ಕೂಡ ಚರ್ಚೆ ಮಾಡಿದ್ವಿ. ಹೌದಲ್ಲ? ಅಲ್ಲಿ ಮೇಜರಾಗಿ ಬರ್ತಕ್ಕಂಥವು 4 ಗುಂಪುಗಳದಾವ. ಒಂದನೇದು ಬಿಡಿ ಗುಂಪು ಅಂತಕ್ಕಂಥದ್ದು, ಎರಡನೇದಾಗಿ 1000 ಗುಂಪು ಅಂತಕ್ಕಂಥದ್ದು, ಮೂರನೇದಾಗಿ ಏನಾಗ್ತದೆ ಮಿಲಿಯನ್ ಗುಂಪು, ನಾಲ್ಕನೇದಾಗಿ ಬಿಲಿಯನ್ ಗುಂಪು ಅಂತಕ್ಕಂಥದ್ದು. ಇದು ಎಲ್ಲಿ ಬರ್ತದೆ ಅಂದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ನೋಡೋಕ್ಕೆ ಸಾಧ್ಯ. ಹೌದಲ್ಲ? ಅದೇ ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನೋಡ್ಕೊಂಡು ಬಂದೇವು ಅಂದರೆ ಏನಾಗ್ತೈತಿ, ಬಿಡಿ ಗುಂಪು ಅಂತಕ್ಕಂಥ ಕರಿತಿದ್ದೆವು, 1000 ಗುಂಪು, ಲಕ್ಷದ ಗುಂಪು, ಕೋಟಿ ಗುಂಪು ಅಂತಕ್ಕಂಥ ಕರಿತೀವಿ. ಅದನ್ನು ಈಗಾಗಲೇ ನಾವು ಕೋಷ್ಟಕದ ಮೂಲಕ ಏನು ಮಾಡಿದೆವು, ವಿವರವಾಗಿ ಅಧ್ಯಯನ ಮಾಡಿದೆವು. ಹೌದಲ್ಲ? ಇವತ್ತಿನ ದಿನ ಏನು ಮಾಡೋಣಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯ ಉದಾಹರಣೆಗಳಲ್ಲಿ ಮೊದಲನೇ ಉದಾಹರಣೆ ಏನಾಯ್ತು ಅಂದ್ರೆ ನೋಡ್ಕೊಂಡು ಬರೋಣ. ಹೌದಲ್ಲ? ಮೊದಲನೇದು ಏನಾಗೈತಿ, 5, 0, 8, 3, 5, 8 ಅಂತಕ್ಕಂಥದ್ದು ಐತಿ. ಹೌದಲ್ಲ? ಇದನ್ನು ಏನು ಮಾಡಿಬೇಕು ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಅಂದರೆ ಮಿಲಿಯನ್ ಕ್ರಮದಲ್ಲಿ, ಏನೋ ಯಾವ ಕ್ರಮದಲ್ಲಿ, ಮಿಲಿಯನ್ ಕ್ರಮದಲ್ಲಿ ಅಕ್ಷರದಲ್ಲಿ ಬರೀ ಅಂತ ಕೇಳ್ತಾರೆ. ಹೌದಲ್ಲ? ಪರೀಕ್ಷೆಯಲ್ಲಿ ಏನು ಕೇಳ್ತಾರೆ, ಈ 5, 0, 8, 3, 5, 8 ಮಿಲಿಯನ್ ಕ್ರಮದಲ್ಲಿ ಅಕ್ಷರದಲ್ಲಿ ಬರೆಯೋದು ಅಂತಂದಾಕರ ಅಕ್ಷರದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಹೌದಲ್ಲ? ಅವಾಗ ನಾವೇನು ಬರೀಬೇಕಪ್ಪ ಅಂತಂದ್ರೆ ಕೌಂಟ್ ಮಾಡಬೇಕು, ಯಾವ ರೀತಿ ಸ್ಥಾನಗಳನ್ನು ಹಂಚಿಕೆ ಮಾಡ್ತಾ ಇರ್ತಂದು. ನಾವು ಈಗಾಗಲೇ ಹೇಳಿದೆವು, ಈ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬಲದಿಂದ ಎಡಕ್ಕೆ ಬಂದಂತೆ ಸ್ಥಾನಗಳನ್ನು, ಪ್ರತಿ 3 ಸ್ಥಾನಗಳಿಗೆ ಒಂದೊಂದು ಬಿಂದುವನ್ನು ಅಂದರೆ ಅಲ್ಪ ವಿರಾಮವನ್ನು ನೀಡಬೇಕಂತ ಹೇಳಿದೆವು. ಹೌದಲ್ಲ? ಈಗ ಬಿಡಿ 10, 100, 1000, 10,000, 100,000 ಅಂತ ಆಗುತ್ತೆ. ಹೌದಲ್ಲ? ಇದರ ಪ್ರಕಾರ ಹೌದಲ್ಲ? 100,000 ಏನೇನು ಬರ್ತೀವಿ ನಾವು, 500,000, 500,000 ಅಥವಾ 508,000, 508,000, 508,000, 358 ಏನು 508,358 ಅಂತಕ್ಕಂಥದ್ದನ್ನು ಬರೆದಿರೋದು ನಮ್ಗೆ ಉತ್ತರ ಏನಾಗಿರ್ತೈತಿ, ಸರಿಯಾಗಿರ್ತೈತಿ. ಹೌದಲ್ಲ? ಗೊತ್ತಾಗಬೇಕು ನಮಗೆ. ಹೌದಲ್ಲ? ಯಾವ ರೀತಿ 5, 0, 8, 3, 5, 8 ಮಿಲಿಯನ್ ಕ್ರಮದಲ್ಲಿ ಅಕ್ಷರದಲ್ಲಿ ಬರೆಯೋದು ಅಂದಾಗ ನಾವು ಯಾವ ರೀತಿ ಬರೀತೀವಿ ಅಂದ್ರೆ ಬಿಡಿ 10, 100, 1000, 10,000, ನೆಕ್ಸ್ಟ್ 100,000 ಅಂತಕ್ಕಂಥದ್ದು. ಅಂದರೆ ಇದು ಟೋಟಲ್ ಆಗಿ ಎಷ್ಟಿರ್ತಾವ, 508,358 ಅಂತಕ್ಕಂಥದ್ದನ್ನು ನಾವು ಬರಿತೀವಿ. ಹೌದಲ್ಲ? ಅದನ್ನು ನಾವು ತಿಳ್ಕೊಬೇಕು. ಅಂದ್ರೆ ಅಕ್ಷರದಲ್ಲಿ ಬರೀ ಅಂದಾಗ ಈ ರೀತಿ ಬರ್ತೇವೆ ಅಂದರೆ ನಾವು ನಮ್ಮ ಆನ್ಸರ್ ಏನಾಗಿರ್ತೈತಿ, ಕರೆಕ್ಟ್ ಆಗಿರ್ತೈತಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಾಗಿರ್ತೈತಿ, ಇಲ್ಲೊಂದು ಪ್ರಶ್ನೆಯನ್ನು ಏನು ಕೇಳೋರು, 9000909 ಅಂತಕ್ಕಂಥದ್ದು. ಅಂದರೆ ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂದಾಕರ ಇದನ್ನು ಮಿಲಿಯನ್ ಕ್ರಮದಲ್ಲಿ ಅಲ್ಪ ವಿರಾಮವನ್ನು ಹಾಕಿ ಅಂತ ಕೇಳ್ತಾರೆ. ಏನು ಕೇಳ್ತಾರೆ, ಮಿಲಿಯನ್ ಕ್ರಮದಲ್ಲಿ ಅಲ್ಪ ವಿರಾಮವನ್ನು ಹಾಕಿ ಅಕ್ಷರಗಳಲ್ಲಿ ಬರೀರಿ ಅಂತ ಕೇಳ್ತಾರೆ. ಅಕ್ಷರಗಳಲ್ಲಿ ಏನು ಮಾಡ್ಬೇಕು, ಬರೀರಿ ಅಂತ ಪ್ರಶ್ನೆ ಕೇಳ್ತಾರೆ. ಹೌದಾ? ಅಕ್ಷರಗಳಲ್ಲಿ ಬರೆಯಬೇಕು ಅಂದಾಕರೆ ಏನು ಮಾಡ್ಬೇಕು ನಾವು ನೋಡಿ, ಬಿಡಿ 10, 100 ಅಂತಕ್ಕಂಥದ್ದು ಐತೆ, 3 ಸ್ಥಾನ ಬಿಟ್ಟು ಏನು ಮಾಡಬೇಕು, ಒಂದು ಬಿಂದುವನ್ನು ಇಡಬೇಕು. ನೆಕ್ಸ್ಟ್ ಮತ್ತು 1000, 10,000, 100,000 ಒಂದು ಬಿಂದುವನ್ನು ಇಡಬೇಕು. ನೆಕ್ಸ್ಟ್ ಮಿಲಿಯನ್ 10 ಮಿಲಿಯನ್, ನೆಕ್ಸ್ಟ್ 100 ಮಿಲಿಯನ್ ಅಂತಕ್ಕಂಥದ್ದು. ಆಯ್ತಾ? ಇಲ್ಲಿ ಕೂಡ 3 ಸ್ಥಾನಗಳದಾವ, 3 ಸ್ಥಾನ. ಹೌದಲ್ಲ? ಈಗೇನಾಗಿರ್ತದೆ, ನಾವು ಓದ್ಬೇಕಾದ್ರೆ ಏನು ಮಾಡ್ಬೇಕು, ನಾವು ಹೇಳ್ರಿ
ಮಿಲಿಯನ್ 90,000 ಹೌದಾ? 93 ಮಿಲಿಯನ್ ಕಾಣಿಸಲಾಗಿತ್ತೇನು? 93 ಮಿಲಿಯನ್ 90,000 9 ಅಂತ. ಹೌದಾ? ಏನಾಗಿರ್ತೈತಿ? 900 ಮಿಲಿಯನ್ 90,900 ಅಂತಕ್ಕಂಥ. ಹೌದಲ್ಲ? ಬಿಡಿ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್ ಅಂತಕ್ಕಂಥ. 900 ಮಿಲಿಯನ್ದ 90,009 ಅಂತಕ್ಕಂಥದ್ದು. ಹೌದಲ್ಲ? 900 ಮಿಲಿಯನ್ದ ಅಥವಾ ಮಿಲಿಯನ್ 90,009 ಅಂತಕ್ಕಂಥದ್ದು ಏನಾಗಿರ್ತೈತಿ? ಉತ್ತರ ಆಗಿರ್ತೈತಿ. ಹೌದಲ್ಲ? ಈ ರೀತಿ ನಾವು ಬರ್ದೇವಂದ್ರೆ ನಮ್ಮ ಉತ್ತರ ಏನಾಗಿರ್ತೈತಿ? ಸರಿಯಾಗಿರ್ತೈತಿ. ಇನ್ನೊಂದು ಉದಾಹರಣೆ ನೋಡ್ಕೊಂಡು ಬರೋಣ. ನೋಡ್ರಿ, ಮೂರನೇ ಉದಾಹರಣೆ ಏನಾಯ್ತಂದ್ರೆ 18,08,080 ಮಿಲಿಯನ್ ಪದ್ಧತಿಯಲ್ಲಿ ಅಂಕಿಯಲ್ಲಿ ಬರೆಯಬೇಕು. ಅಂದ್ರೆ ನಾವೇನು ತಿಳ್ಕೊಬೇಕು? ಇದನ್ನ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಕ್ಷರದಲ್ಲಿ ಕೊಟ್ಟಾರ. ಹೌದಲ್ಲ? 18 ಲಕ್ಷ ಅಂತಕ್ಕಂಥದ್ದು ಮತ್ತು 8,080 ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕು? ಮಿಲಿಯನ್ ಪದ್ಧತಿ ಅಂದರೆ ಮಿಲಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಅಂಕಿಯಲ್ಲಿ ಬರೀಬೇಕು ಮತ್ತು ಅಲ್ಪ ವಿರಾಮವನ್ನು ಹಾಕಬೇಕು. ನೋಡಿ ಏನಾಗಿರ್ತೈತಿ? 18 ಲಕ್ಷ ಅಂದರೆ ಮೊದಲು ಏನು ಮಾಡ್ಬೇಕು? ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬರ್ಕೊಂಡು ಆಮೇಲೆ ಮಿಲಿಯನ್ ಪದ್ಧತಿಗೆ ಬಿಂದುಗಳನ್ನು ಅಥವಾ ಅಲ್ಪ ವಿರಾಮವನ್ನು ನೀಡಬೇಕು. ನೋಡಿ, 18 ಲಕ್ಷ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು? 18ಅನ್ನು ನಾವು ಯಥಾವತ್ತಾಗಿ ಬರ್ಕೋಬೇಕು. ನೆಕ್ಸ್ಟ್ 8,000 ಅಂತಾರೆ ಅಂದರೆ ಏನು ಮಾಡ್ಬೇಕು? ನಾವು 18,08,080 ಅಂತಕ್ಕಂಥದ್ದು. ಹೌದಲ್ಲ? 18,80,000 ಅಂತಕ್ಕಂಥದ್ದು. ನೋಡಿ ಈಗ ಏನಾಗಿರ್ತೈತಿ? ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ ಅಂದ್ರೆ ನಾವೇನು ತಿಳ್ಕೋಬೇಕು? ಮ್ಯಾಲೆ ಬರ್ತಿದ್ದು 18,08,080. ಹೌದಲ್ಲ? 8,080 ಅಂತಕ್ಕಂಥದ್ದು ಐತಿ. ನಾವೇನು ಮಾಡ್ಬೇಕು? ಇದೇನೈತಿ? ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಹೌದಾ? ಇದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಐತಿ. ಇದನ್ನು ನಾವೇನು ಮಾಡಬೇಕು? ಮಿಲಿಯನ್ ಸಂಖ್ಯಾ ಪದ್ಧತಿಗೆ ಅಂದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನೇ ನಾವು ಮಿಲಿಯನ್ ಸಂಖ್ಯಾ ಪದ್ಧತಿ ಅಂತಕ್ಕಂಥದ್ದು ಕೂಡ ಕರಿತೀವಿ ಹೆಸರಿನಿಂದ. ಹೌದಲ್ಲ? ನಾವೇನು ಮಾಡಬೇಕು? 18, 0, 8. ಹೌದಾ? ನೆಕ್ಸ್ಟ್ ಏನು ಬರ್ತೈತಿ? 0, 8, 0 ಅಂತಕ್ಕಂಥ. ನಾನು ಈಗಾಗಲೇ ಏನು ಹೇಳಿದ್ದೀನಿ? ಬಲದಿಂದ ಎಡಕ್ಕೆ ಬಂದಂತೆ ಮೂರು ಸ್ಥಾನಗಳನ್ನು ಬಿಟ್ಕೊಂಡು ಏನು ಮಾಡಬೇಕು? ಅಲ್ಪ ವಿರಾಮವನ್ನು ನೀಡಬೇಕಂತ ಹೇಳಿದ್ವಿ. ಹೌದಲ್ಲ? ಮೊದಲಿಗೆ ಏನು ಮಾಡ್ಬೇಕು? ಮೂರು ಸ್ಥಾನಗಳು ಬಿಟ್ಟಿವಿಲ್ಲ? ಬಿಡಿ 10, 100 ಅಂತಕ್ಕಂಥ 3 ಸ್ಥಾನಗಳು ಬಿಟ್ಟಿವು. ತದನಂತರದಲ್ಲಿ ನೋಡಿ 1000, 10,000, 100,000 ಅಂತಕ್ಕಂಥದ್ದು. ಮತ್ತೇನು ಮಾಡಬೇಕು? 3 ಸ್ಥಾನಗಳನ್ನು ಬಿಟ್ಕೊಂಡು ಒಂದು ಅಲ್ಪ ವಿರಾಮವನ್ನು ನೀಡಬೇಕು. ಹೌದಲ್ಲ? ಅವಾಗ ಏನಾಗಿರ್ತೈತಿ? ನಾವು ಇದನ್ನು ಯಾವ ರೀತಿ ಓದ್ಬೇಕಂದ್ರೆ ಬಿಡಿ 10, 100, 1000, 10,000, 100,000, 1 ಮಿಲಿಯನ್. 1,08,080 ಅಂತಕ್ಕಂಥದ್ದು. ಹೌದಲ್ಲ? 1 ಮಿಲಿಯನ್ ಏನು ಬರೀಬೇಕು? ಇದನ್ನು 1 ಮಿಲಿಯನ್. ಹೌದಾ? 1 ಮಿಲಿಯನ್ 800 ಕಾಣಿಸುತ್ತೆ? 1,808,000. ಹೌದಲ್ಲ? 808,000. 1,808,000 ನೆಕ್ಸ್ಟ್ ಏನು ಬರೀಬೇಕು? ಹೌದಾ? ಕಾಣಿಸುತ್ತೆ? 80 ಅಂತಕ್ಕಂಥದ್ದು ಕಾಣಿಸುತ್ತೆ ನೋಡು, ಇಲ್ಲೇ ಬರಬೇಕು. ಹೌದಾ? ಕಾಣಿಸ್ತಿಲ್ಲ ಅಂದರೆ 1,080 ಅಂತಕ್ಕಂಥದ್ದು. ಹೌದಾ? 1,808,080 ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೇಕು? ಈ ರೀತಿ ಬರ್ದೇವಂದ್ರೆ ನಮ್ಮ ಆನ್ಸರ್ ಏನಾಗಿರ್ತೈತಿ? ಸರಿಯಾಗಿರ್ತೈತಿ. ಹೌದಲ್ಲ? ಇನ್ನು ಮುಂದಿನ ತರಗತಿಯಲ್ಲಿ ಏನು ಮಾಡೋದು ನಾವು ಅಂದರೆ ಸ್ಥಾನ ಬೆಲೆಗಳನ್ನು ಯಾವ ರೀತಿ ಗರಿಷ್ಠ ಸ್ಥಾನ ಬೆಲೆ ಇದ್ದಿರ್ತಕ್ಕಂಥದ್ದು ಮತ್ತು ಕನಿಷ್ಠ ಸ್ಥಾನ ಬೆಲೆ ಹೊಂದಿರತಕ್ಕಂಥದ್ದು ಅಂದರೆ 1 ಅಂಕಿಯ ಕನಿಷ್ಠ ಸಂಖ್ಯೆ, 2 ಅಂಕಿಯ ಕನಿಷ್ಠ ಸಂಖ್ಯೆ,
3 ಅಂಕಿಯ ಕನಿಷ್ಠ ಸಂಖ್ಯೆ, ಹೌದಲ್ಲ. ನೆಕ್ಸ್ಟ್ ಅದಾದ ಬಳಿಕ ಏನು ಮಾಡ್ತೈತಿ, 1 ಅಂಕಿಯ ಗರಿಷ್ಠ ಸಂಖ್ಯೆ, 2 ಅಂಕಿಯ ಗರಿಷ್ಠ ಸಂಖ್ಯೆ, 3 ಅಂಕಿಯ ಗರಿಷ್ಠ ಸಂಖ್ಯೆ ಅಂತಕ್ಕಂಥದ್ದನ್ನು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ವಿವರವಾಗಿ ನೋಡ್ಕೊಂಡು ಬರೋಣ, ಹೌದಲ್ಲ. ಇಲ್ಲಿಗೆ ನಾನು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನು ಏನು ಮಾಡ್ತೀನಿ, ಮುಗಿಸಿದ್ದೀನಿ. ಮತ್ತು ಭಾರತೀಯ ಸಂಖ್ಯಾ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಗೆ ಇರ್ತಕ್ಕಂಥವು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಎರಡು ಮಿಕ್ಸಪ್ ಮಾಡ್ಕೊಂಡು ಏನು ಮಾಡ್ತೈತಿ, ಕ್ರೋಢೀಕರಣ ಮಾಡಿ ಮುಂದಿನ ತರಗತಿಯಲ್ಲಿ ನೋಡೋಣ, ಹೌದಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.